ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಸಾಕಷ್ಟು ಜನ ಗುರು ಬದಲಾವಣೆಗೆ ಕಾಯ್ತಾ ಇರ್ತಾರೆ. ಜ್ಯೋತಿಷ್ಯವನ್ನ ನಮ್ದವರು ಗುರು ಬದಲಾವಣೆ ಯಾವಾಗ ಆಗುತ್ತೆ, ನಮಗೆ ಈ ಗುರು ಬದಲಾವಣೆಯಿಂದ ಗುರುಬಲ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳೋಕೆ ಸಾಕಷ್ಟು ಕಾತರರಾಗಿರ್ತಾರೆ. ಇನ್ನು ಗುರು ಬದಲಾವಣೆ ಅಂದ್ರೆ ಸಾಕಷ್ಟು ರಾಶಿಗೆ ಶುಭ ಆಗುತ್ತೆ, ಕೆಲವೊಂದಿಷ್ಟು ರಾಶಿಗೆ ಅಶುಭ ಆಗುತ್ತೆ. ಮೊದಲದಾಗಿ ಮೇಲಾಗಿ 12 ರಾಶಿಗೆ ಗುರು ಬದಲಾವಣೆಯಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಕೆ ಸಾಕಷ್ಟು ಜನ ಕಾತರರಾಗಿರ್ತಾರೆ. ಹಾಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ದೇಶಕ್ಕಾಗಿರ್ಬೋದು, ಪ್ರಕೃತಿ ವಿಕೋಪ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಿಗೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ ತಿಳ್ಕೊಳ್ಬಹುದಾಗಿರ್ಬೋದು. ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದೇವದತ್ತ ಗುರುಜಿ, ಹಿರಿಯ ಜ್ಯೋತಿಷ್ಯರು. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋಕೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಎಷ್ಟೋ ಜನ ಕೂಡ 2020 ಗುರು ಕೃಪೆ, ಗುರು ಬದಲಾವಣೆ ಆಗುತ್ತೆ ಅಂತಾನೆ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವತ್ತು ಕಟಕ ರಾಶಿಯವರಿಗೆ ಗುರು ಬದಲಾವಣೆ ಆಗುತ್ತಾ? ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಈ ಬಾರಿ CM ಕೂಡ ಆಗ್ತಾ ಇದ್ದಾರೆ 2 ವರ್ಷ. ಅವರ ಗುರು ಬದಲಾವಣೆ ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಈ ಶ್ರೀ ಗುರುಭ್ಯೋ ನಮಃ. ಈ 9 ಗ್ರಹಗಳಿದೆ. 9 ಗ್ರಹಗಳು ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಈ 9 ಗ್ರಹಗಳಲ್ಲಿ ಪ್ರಧಾನವಾದಂತಹ ಕೆಲವೊಂದು ಗ್ರಹಗಳಿದೆ. ಅಂದರೆ ಮನುಷ್ಯನ ಜೀವನದ ಮೇಲೆ ಪ್ರಭಾವವನ್ನು ಬೀರತಕ್ಕಂತಹ, ಅಂದರೆ ಪ್ರಭಾವಶಾಲಿಯಾಗಿ ಪ್ರಭಾವವನ್ನು ಬೀರತಕ್ಕಂತಹ ಗ್ರಹಗಳಿದೆ. ಅದರಲ್ಲಿ ಸೂರ್ಯ, ಶನಿ ಮತ್ತು ಗುರು ಪ್ರಧಾನವಾಗಿರತಕ್ಕಂತಹ ಗ್ರಹಗಳು. ಶನಿ ಮತ್ತು ಗುರು ಈ 2 ಗ್ರಹಗಳು ಏನಿದೆ, ಇದು ಸ್ಥಿರವಾದಂತಹ ಗ್ರಹಗಳು. ಅಂದರೆ ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇದ್ದರೆ, ಗುರು ಒಂದು ರಾಶಿಯಲ್ಲಿ 1 ಸಂವತ್ಸರ ಇರ್ತಾನೆ, ಅಂದರೆ 1 ವರ್ಷ ಇರ್ತಾನೆ ಅಂತ ಹೇಳಿ ಅರ್ಥ. ಆದ್ದರಿಂದ ಇದರ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಅವನು ಜ್ಯೋತಿಷ್ಯವನ್ನು ನಂಬಲಿ ಅಥವಾ ನಂಬದೇ ಇರಲಿ, ಪ್ರಕೃತಿಯಲ್ಲಿ ಇದ್ದಾಗ ಸೂರ್ಯನ ಪ್ರಭಾವ ಯಾವ ರೀತಿ ನಮ್ಮ ಮೇಲೆ ಇದೆ, ಚಂದ್ರನ ಪ್ರಭಾವ ನಮ್ಮ ಮೇಲೆ ಯಾವ ರೀತಿಯಾಗಿದೆ, ಹಾಗೆ ಇನ್ನಿತರ ಗ್ರಹಗಳ ಪ್ರಭಾವವು ಕೂಡ ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೂರ್ಯ ಚಂದ್ರರ ಒಂದು ಪ್ರಭಾವ ಇದೆ, ಉಳಿದಿದ್ದು ಗ್ರಹ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೂರ್ಯ ಚಂದ್ರರನ್ನು ನಾವು ನಂಬಿದಾಗ ಜ್ಯೋತಿಷ್ಯ ನಂಬಲೇಬೇಕಾಗತ್ತೆ, ಅಂದರೆ ಇನ್ನಿತರ ಗ್ರಹಗಳು ಇದೆ ಅಂತ ಹೇಳಿ ಅರ್ಥ. ಆದ್ದರಿಂದ ಈ ಗುರು ಗ್ರಹ ಅನ್ನತಕ್ಕಂಥದ್ದು ಪ್ರಧಾನವಾದಂತಹ ಗ್ರಹ. ಗುರು ಅನ್ನೋದಕ್ಕೆ ಇನ್ನೊಂದು ನಾವು ವ್ಯುತ್ಪತ್ತಿ ಅಂತೇಳಿ ಹೇಳ್ತೀವಿ. ಆ ಶಬ್ದ ಗುರು ಅನ್ನೋದಕ್ಕಂಥ ದೊಡ್ಡದಾಗಿರ್ತಕ್ಕಂಥದ್ದು, ತುಂಬ ವ್ಯಾಪ್ತಿ ಇರತಕ್ಕಂಥದ್ದು, ಬೃಹತ್ತಾಗಿರ್ತಕ್ಕಂಥದ್ದು ಅಂಥೇಳಿ ನಾವು ಹೇಳ್ತೀವಿ. ಗುರು ಅಂದರೆ ಇನ್ನೂ ಒಂದು ಅರ್ಥ ಇದೆ. ದೇವತೆಗಳಿಗೆಲ್ಲ ದೇವ, ದಾನವರು, ರಾಕ್ಷಸರಿಂದ ನಾವು ತೆಗೆದುಕೊಂಡಾಗ ಶುಕ್ರ ಗ್ರಹ ರಾಕ್ಷಸರಿಗೆ ಗುರುವಾದರೆ, ಗುರುಗ್ರಹ ಬೃಹಸ್ಪತಿ ಏನಿದೆ ಒಂದು ದೇವತೆಗಳಿಗೆ ಗುರು. ಅದರಿಂದ ದೇವತೆಗಳ ಗುರುಗೂ ಆಗಿರತಕ್ಕಂತಹ ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಅಂದರೆ ಅದು ಪ್ರಕೃತಿಯ ಮೇಲೆ, ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರತಕ್ಕಂತಹ ಮನುಷ್ಯನ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ತನ್ನ ಚಲನೆಯನ್ನು ಬದಲಾಯಿಸಿದಾಗ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಬದಲಾವಣೆಯನ್ನು ಮಾಡಿದಾಗ, ಆ ರಾಶಿಯನ್ನು ಹೊಂದಿರತಕ್ಕಂಥ ವಿಭಿನ್ನವಾದಂತಹ ರಾಶಿಗಳು 12 ಮನೆಗಳಿದೆ, 12 ರಾಶಿಗಳಿದೆ. 12 ರಾಶಿಯ ಮೇಲೂ ತನ್ನದೇ ಆದಂತಹ ಪ್ರಭಾವವನ್ನು ಗುರುಗ್ರಹ ಬೀರಿಸ್ತಾನೆ. ಆದ್ದರಿಂದ ಅದು ಯಾವ ರೀತಿ ಉಂಟಾಗುತ್ತೆ, ಜೊತೆಯಲ್ಲಿ ಇದೆಲ್ಲ ಒಂದು ವ್ಯಕ್ತಿಗತವಾದಂತಹ ಗುರುವಿನ ವಿಶ್ಲೇಷಣೆ ಆಯಿತು. ಇನ್ನು ನಾವೊಂದು ರಾಜಕೀಯವಾಗಿ ನಾವು ತೆಗೆದುಕೊಂಡ್ರೆ, ಪ್ರಾಕೃತಿಕವಾಗಿ ನಾವು ತೆಗೆದುಕೊಂಡ್ರೆ, ರಾಜಕೀಯ ತಗೊಂಡ್ರೆ ಯಾವ ರೀತಿಯಾದ ಬದಲಾವಣೆಗಳು, ಈಗಲೇ ಎಲ್ಲ ರೀತಿಯ ಬದಲಾವಣೆಗಳು ತುಂಬ ಆಗಿದೆ. ನಮ್ಮ ರಾಜಕೀಯದ ಒಂದು ಕ್ಷೇತ್ರವನ್ನು ನಾವು ತೆಗೆದುಕೊಂಡು ನೋಡ್ತಾ ಇದ್ದೀವಿ. ರಾಷ್ಟ್ರೀಯವಾಗಿಯೂ ಕೂಡ ಆಗಿದೆ, ಪ್ರಾದೇಶಿಕವಾಗಿಯೂ ಕೂಡ ಆಗ್ತಾ ಇದೆ. ಇದು ರಾಜಕೀಯವಾದಂತಹ ಬದಲಾವಣೆ. ಇನ್ನು ಪ್ರಾಕೃತಿಕವಾದಂತಹ ಬದಲಾವಣೆ ಅನ್ನತಕ್ಕಂಥದ್ದು ಗುರುವಿನ ಬದಲಾವಣೆಯಿಂದ ಉಂಟಾಗುತ್ತೆ. ಪ್ರಕೃತಿಯ ಮೇಲೆ ಒಂದು ಅತಿವೃಷ್ಟಿ ಅಥವಾ ಅನಾವೃಷ್ಟಿ, ಮಳೆ ಜಾಸ್ತಿ ಆಗತಕ್ಕಂಥದ್ದು ಅಥವಾ ಮಳೆ ಇಲ್ಲದೆ ಬರಗಾಲ ಉಂಟಾಗತಕ್ಕಂಥದ್ದು ಇರ್ಬೋದು, ಉಲ್ಕಾಪಾತಗಳು ಆಗ್ಬೋದು, ಸುನಾಮಿಗಳು ಯಾವ ರೀತಿ ಉಂಟಾಗುತ್ತೆ, ಅಥವಾ ಎಲ್ಲೋ ಸೃಷ್ಟಿ ಆಗುತ್ತೆ, ಅಂದರೆ ಒಳ್ಳೆಯ ರೀತಿಯಲ್ಲಿ ಮಳೆ ಬೆಳೆ ಆಗುತ್ತಾ, ಇದೆಲ್ಲೂ ಕೂಡ ಪ್ರಾಕೃತಿಕವಾಗಿರ್ತ. ಜೊತೆಯಲ್ಲಿ ಪ್ರಕೃತಿಯಲ್ಲಿ ಇನ್ನಿರ್ತಾರೆ, ಕೇವಲ ಮನುಷ್ಯ ಒಬ್ಬನೇ ಇರತಕ್ಕಂಥದ್ದಲ್ಲ, ಪ್ರಕೃತಿ ಪ್ರಾಣಿ ಪಕ್ಷಿ ಸ್ಥಾವರ ಜಂಗಮ ಎಲ್ಲವೂ ಕೂಡ ಇದೆ. ಅದರ ಮೇಲೆ ಗುರುಗ್ರಹದ ಪರಿಣಾಮವೇನು, ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾ. ಕೇವಲ ವೈಯಕ್ತಿಕವಾಗಿ ನಮ್ಮ ಗುರುಬಲ ಇದೆ ಅಥವಾ ಇಲ್ಲ ಅಂತ ನಾವು ತಿಳಿದುಕೊಳ್ತಕ್ಕಂಥದ್ದಲ್ಲ.